ನೀನು ಆರಾಮವಾಗಿ ಇರುವೆ ಎಂದು ಭಾವಿಸುತ್ತೇನೆ. ಲಿಥೋಸ್ಫಿಯರ್ ಅನೇಕ ಬದಲಾವಣೆಗಳಿಗೆ ಒಳಗಾಗುತ್ತದೆ ಎಂದು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಹಾಗೆ ಅತ್ಯಂತ ನಿಧಾನಗತಿಯ ಚಲನೆಗಳು ಹೊರಪದರದ ರಚನೆಗೆ ಕಾರಣವಾಗುತ್ತವೆ. ಭೂಖಂಡದ ಫಲಕಗಳ ಚಲನೆ ಮತ್ತು ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳ ಹಠಾತ್ ನಾಟಕೀಯ ಸ್ಫೋಟಗಳು. ಈಗ ನಾವು ಕ್ಲಾಸ್ 9 ಟಾಪಿಕ್ ಲಿಥೋಸ್ಫಿಯರ್ ಸೋಷಿಯಲ್ ಸ್ಟಡೀಸ್ನಿಂದ ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಕ್ರಿಯೆಗಳಿಂದ ಲಿಥೋಸ್ಫಿಯರ್ನಲ್ಲಿ ಹೆಚ್ಚಿನ ರೂಪಾಂತರವನ್ನ ಮುಂದುವರಿಸೋಣ ಮತ್ತು ಅರ್ಥ ಮಾಡಿಕೊಳ್ಳೋಣ. ಕಲಿಕೆಯ ಫಲಿತಾಂಶಗಳು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಗಾಳಿ ಮತ್ತು ನೀರು ಭೂಮಿಯ ಮೇಲ್ಮೈಯನ್ನ ಹೇಗೆ ಪರಿವರ್ತಿಸುತ್ತದೆ. ನೀರಿನ ಕೆಲಸ, ಹಿಮನದಿಗಳ ಕೆಲಸ, ಅಲೆಗಳ ಕೆಲಸ, ವರ್ಕ್ ಆಫ್ ವಿಂಡ್, ಸಸ್ಯವರ್ಗ ಮತ್ತು ಮಾನವರ ಕ್ರಿಯೆ. ಕೀವರ್ಡ್ಗಳು: ಹವಾಮಾನ, ಭೂಮಿಯ ಮೇಲ್ಮೈಯಲ್ಲಿ ಕಲ್ಲುಗಳು ಮತ್ತು ಖನಿಜಗಳ ಒಡೆಯುವಿಕೆ ಅಥವಾ ಕರಗುವಿಕೆ. ಡೆಲ್ಟಾ ಒಂದು ತ್ರಿಕೋನದ ಆಕಾರದಲ್ಲಿರುವ ತಗ್ಗು ಸಮತಟ್ಟಾದ ಭೂಮಿಯ ಪ್ರದೇಶವಾಗಿದೆ. ಅಲ್ಲಿ ನದಿಯು ಸಮುದ್ರವನ್ನ ಪ್ರವೇಶಿಸುವ ಮೊದಲ ವಿಭಜನೆಯಾಗುತ್ತದೆ ಮತ್ತು ಹಲವಾರು ಶಾಖೆಗಳಾಗಿ ಹರಡುತ್ತವೆ. ಕಮರಿ ಬೆಟ್ಟಗಳು ಅಥವಾ ಪರ್ವತಗಳ ನಡುವಿನ ಕಿರಿದಾದ ಕಣಿವೆ, ಸಾಮಾನ್ಯವಾಗಿ ಕಡಿದಾದ ಕಲ್ಲಿನ ಗೋಡೆಗಳು ಮತ್ತು ಅದರ ಮೂಲಕ ಹರಿಯುವ ಸ್ಟ್ರೀಮ್. ಗ್ಲೇಸಿಯರ್ ನಿಧಾನವಾಗಿ ಚಲಿಸುವ ಮಂಜುಗಡ್ಡೆಯ ದೊಡ್ಡ ದ್ರವ್ಯರಾಶಿ. ಸವೆತ ಮಣ್ಣು, ಕಲ್ಲು ಇತ್ಯಾದಿಗಳು ಕ್ರಮೇಣ ಹಾನಿಗೊಳಗಾಗುತ್ತವೆ ಮತ್ತು ಅಲೆಗಳು ಮಳೆ ಅಥವಾ ಗಾಳಿಯಿಂದ ತೆಗೆದುಹಾಕಲ್ಪಡುತ್ತವೆ. ಇದು ಈ ವಿಷಯದ ಪರಿಕಲ್ಪನೆಯ ನಕ್ಷೆಯಾಗಿದೆ. ಗಾಳಿ ಮತ್ತು ನೀರು ಭೂಮಿಯ ಮೇಲ್ಮೈಯನ್ನ ಹೇಗೆ ಪರಿವರ್ತಿಸುತ್ತದೆ. ಭೂಮಿಯ ಹೊದಿಕೆಯಿಂದ ಬರುವ ಕರಗಿದ ವಸ್ತುಗಳಿಂದ ಬಂಡೆಗಳು ರೂಪುಗೊಂಡವು. ಈ ಬಂಡೆಗಳು ಲಕ್ಷಾಂತರ ವರ್ಷಗಳಿಂದ ಕಣಿವೆಗಳು ಮತ್ತು ಸಡಿಲವಾದ ಮಣ್ಣಿನ ಬಯಲು, ನದಿ ಕಣಿವೆಗಳು, ಪರ್ವತಗಳು ಮತ್ತು ಪ್ರಸ್ಥಭೂಮಿಗಳು ಇತ್ಯಾದಿಗಳಾಗಿ ರೂಪುಗೊಂಡಿವೆ. ವಾಸ್ತವವಾಗಿ ಗಟ್ಟಿಯಾದ ಪ್ರಾಥಮಿಕ ಬಂಡೆಗಳನ್ನು ಸಣ್ಣ ತುಂಡುಗಳಾಗಿ ಒಡೆಯಲಾಗುತ್ತದೆ. ಈ ಸಣ್ಣ ತುಂಡುಗಳನ್ನು ಮೂಲ ಬಂಡೆಯಿಂದ ಕತ್ತರಿಸಿ ಕೆಳಕ್ಕೆ ಇತರ ಸ್ಥಳಗಳಿಗೆ ಒಯ್ಯಲಾಗುತ್ತದೆ ಮತ್ತು ಅಲ್ಲಿ ಠೇವಣಿಯನ್ನ ಮಾಡಲಾಗುತ್ತದೆ.
ನಾವು ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳೋಣ. ಹವಾಮಾನ. ಹವಾಮಾನವು ವಾತಾವರಣದ ಶಕ್ತಿಗಳು ಅಥವಾ ಹವಾಮಾನ ಶಕ್ತಿಗಳಿಂದ ಕ್ರಮೇಣ ಶಿಲೆಗಳ ವಿಘಟನೆಯ ಪ್ರಕ್ರಿಯೆಯಾಗಿದೆ. ಬಂಡೆಗಳು ಶಾಖಕ್ಕೆ ಒಡ್ಡಿಕೊಂಡಾಗ ಅವು ತಣ್ಣಗಾದಾಗ ಹಿಗ್ಗುತ್ತವೆ ಮತ್ತು ಸಂಕುಚಿತಗೊಳ್ಳುತ್ತವೆ. ಇದು ಹಗಲು ರಾತ್ರಿ ಮತ್ತು ವರ್ಷದಿಂದ ವರ್ಷಕ್ಕೆ ಬೇಸಿಗೆ ಮತ್ತು ಚಳಿಗಾಲದ ಋತುಗಳಲ್ಲಿ ಸಂಭವಿಸುತ್ತದೆ. ಮೇಲ್ಮೈ ಶಿಲೆಯು ಸಂಕುಚಿತಗೊಂಡು ಹಿಗ್ಗಿ ಮತ್ತೆ ಸಂಕುಚಿತಗೊಳ್ಳುವುದರಿಂದ ಅದು ಕ್ರಮೇಣ ದುರ್ಬಲವಾಗುತ್ತದೆ ಮತ್ತು ಒಡೆಯಲು ಪ್ರಾರಂಭಿಸುತ್ತದೆ. ಗಾಳಿಯಲ್ಲಿನ ನೀರು ಮತ್ತು ತೇವಾಂಶವು ಈ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ. ನೀರು ಬಂಡೆಗಳ ರಾಸಾಯನಿಕಗಳೊಂದಿಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ಬಂಡೆಗಳನ್ನು ಮತ್ತಷ್ಟು ದುರ್ಬಲಗೊಳಿಸುತ್ತದೆ. ಬಂಡೆಗಳು ದುರ್ಬಲಗೊಳ್ಳುವ ಮತ್ತು ಒಡೆಯುವ ಈ ಪ್ರಕ್ರಿಯೆಗಳನ್ನು ಹವಾಮಾನ ಎಂದು ಕರೆಯಲಾಗುತ್ತದೆ. ಬಂಡೆಯ ಆಂತರಿಕ ಕೋರ್ನ ಬಣ್ಣವು ಹೊರಪದರದಿಂದ ಭಿನ್ನವಾಗಿದೆ. ಈ ಹವಾಮಾನ ಪ್ರಕ್ರಿಯೆಯಿಂದಾಗಿ ಹೊರಗಿನ ಪದರದ ಬಣ್ಣವು ಬದಲಾಗುತ್ತದೆ. ಸವೆತ. ಹರಿಯುವ ನೀರು ಮತ್ತು ಗಾಳಿಯು ಹೆಚ್ಚಿನ ಶಕ್ತಿಯನ್ನ ಹೊಂದಿರುತ್ತದೆ ಮತ್ತು ಎತ್ತರದ ಸ್ಥಳಗಳಲ್ಲಿ ಬಂಡೆಗಳು ಮತ್ತು ಮಣ್ಣಿನ ಹೊಂದಿಕೆಯನ್ನು ನಿಧಾನವಾಗಿ ಕತ್ತರಿಸಬಹುದು. ನೀರು, ಮಳೆ, ನದಿ, ಹರಿಯುವ ಅಂತರ್ಜಲ, ಸಮುದ್ರ ಅಲೆಗಳು, ಹಿಮನದಿಗಳು ಇತ್ಯಾದಿಗಳಂತಹ ಹಲವು ವಿಧಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಗಾಳಿಯು ಚಂಡಮಾರುತಗಳು, ಬಿರುಗಾಳಿಗಳು, ಸ್ಥಿರವಾದ ಮಾರುತಗಳು ಮುಂತಾದ ಹಲವು ರೂಪಗಳನ್ನು ತೆಗೆದುಕೊಳ್ಳುತ್ತದೆ. ಈ ಚಲಿಸುವ ಏಜೆಂಟ್ಗಳಿಂದ ಭೂಮಿಯ ಮೇಲ್ಮೆಯನ್ನು ಸಕ್ರಿಯವಾಗಿ ಧರಿಸುವುದು ಸವೆತ ಎಂದು ಕರೆಯಲಾಗುತ್ತದೆ. ಸಾರಿಗೆ. ಗಾಳಿ ಮತ್ತು ನೀರಿನಿಂದ ಸಾಗಿಸುವ ಸಣ್ಣ ಕಲ್ಲುಗಳು, ಜಲ್ಲಿಕಲ್ಲು, ಮಣ್ಣು, ಉತ್ತಮವಾದ ಮಣ್ಣು ಇತ್ಯಾದಿಗಳ ರೂಪದಲ್ಲಿ ಸವೆತ ವಸ್ತುಗಳನ್ನು ಸಾರಿಗೆ ಎಂದು ಕರೆಯಲಾಗುತ್ತದೆ. ಠೇವಣಿ. ನದಿಗಳು ಮತ್ತು ಗಾಳಿಗಳು ನಿಧಾನವಾದಾಗ ಅವರು ಇನ್ನು ಮುಂದೆ ವಸ್ತುಗಳನ್ನು ಸಾಗಿಸುವ ಶಕ್ತಿಯನ್ನು ಹೊಂದಿರುವುದಿಲ್ಲ ಮತ್ತು ಅವರು ಅದನ್ನು ಎಸೆಯುತ್ತಾರೆ. ಈ ಎಸೆದ ಆವೇಶಗಳು ಬಯಲು ಪ್ರದೇಶಗಳು ಮತ್ತು ನದಿ ಜಲನಯನ ಪ್ರದೇಶಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಅದರಲ್ಲಿ ಹೆಚ್ಚಿನವು ನದಿಗಳಿಂದ ಸಮುದ್ರಕ್ಕೆ ಸಾಗಿಸಲ್ಪಡುತ್ತವೆ. ಅಲ್ಲಿ ಈ ನಿಕ್ಷೇಪಗಳ ಪದರದ ನಂತರ ಪದರವು ಕೆಳಭಾಗದಲ್ಲಿ ಸಂಗ್ರಹಗೊಳ್ಳುತ್ತದೆ ಮತ್ತು ಕಾಲಾನಂತರದಲ್ಲಿ ಸೆಡಿಮೆಂಟರಿ ಬಂಡೆಗಳಾಗಿ ರೂಪಾಂತರಗೊಳ್ಳುತ್ತದೆ. ಇಳಿಜಾರಿನ ಸ್ವರೂಪ. ಬಂಡೆಗಳ ರಚನೆ ಸ್ಥಳೀಯ ಹವಾಮಾನ ಮತ್ತು ಮಾನವರ ಹಸ್ತಕ್ಷೇಪವನ್ನು ಅವಲಂಬಿಸಿ ಈ ಪ್ರಕ್ರಿಯೆಯ ಎಲ್ಲಾ 4 ಅಂಶಗಳು ಪ್ರಪಂಚದ ವಿವಿಧ ಭಾಗಗಳಲ್ಲಿ ವಿವಿಧ ದರಗಳಲ್ಲಿ ಏಕಕಾಲದಲ್ಲಿ ನಡೆಯುತ್ತಿವೆ.
ಕೆಲವು ಸಂದರ್ಭಗಳಲ್ಲಿ ಬಂಡೆಗಳು ತುಂಬ ಗಟ್ಟಿಯಾಗಿರುವಾಗ ನದಿಯು ಅತ್ಯಂತ ಕಿರಿದಾದ ಕಣಿವೆಯನ್ನು ಕತ್ತರಿಸುತ್ತದೆ. ಬದಿಗಳು ತುಂಬ ಕಡಿದಾದವು ಕಮರಿಗಳು ರಚನೆಯಾಗುತ್ತವೆ. ನೀರಿನ ಕೆಲಸ. ನದಿಯ ಕೆಲಸವು ಅದರ ಮೂಲದಿಂದ ಎತ್ತರದ ಪರ್ವತಗಳಲ್ಲಿ ಪ್ರಾರಂಭವಾಗುತ್ತದೆ. ಕಡಿದಾದ ಇಳಿಜಾರುಗಳಲ್ಲಿ ಇಳಿಯುವಾಗ ನದಿಯ ಹರಿವು ತುಂಬ ವೇಗವಾಗಿರುತ್ತದೆ ಮತ್ತು ಪರ್ವತವನ್ನು ಲಂಬವಾಗಿ ಕತ್ತರಿಸುವಲ್ಲಿ ಅದು ದೊಡ್ಡ ಲಂಬವನ್ನು ಬೀರುತ್ತದೆ. ಪರಿಣಾಮವಾಗಿ ಆಳವಾದ ಕಣಿವೆಯು ಬೆಳವಣಿಗೆಯಾಗುತ್ತದೆ. ಕೆಳಭಾಗದಲ್ಲಿ ಕಿರಿದಾದ ಮತ್ತು ಮೇಲ್ಭಾಗದಲ್ಲಿ ಲಂಬವಾಗಿರುತ್ತದೆ. ಇದನ್ನು ಸಾಮಾನ್ಯವಾಗಿ ವಿ ಆಕಾರದ ಕಣಿವೆ ಎಂದು ಕರೆಯಲಾಗುತ್ತದೆ. ಈ ಹಂತದಲ್ಲಿ ನೀರು ತುಂಬ ಭಾರವಾದ ಮತ್ತು ಗಟ್ಟಿಯಾದ ಬಂಡೆಗಳನ್ನು ಸಹ ಚಲಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಬಂಡೆಗಳು ತುಂಬಾ ಗಟ್ಟಿಯಾಗಿರುವಾಗ ನದಿಯು ಅತ್ಯಂತ ಕಿರಿದಾದ ಕಣಿವೆಯನ್ನು ಕತ್ತರಿಸುತ್ತದೆ. ಬದಿಗಳು ತುಂಬಾ ಕಡಿದಾದವು ಕಮರಿಗಳು ರಚನೆಯಾಗತ್ತೆ. ಉದಾಹರಣೆಗೆ ಗೋದಾವರಿಯಲ್ಲಿ ಎಪಿಯಲ್ಲಿರುವ ಬೈಸನ್ ಕಮರಿ, ಕಾಶ್ಮೀರದಲ್ಲಿ ಸಿಂಧೂ ಕಮರಿ. ನಿಮಗೆ ಗೊತ್ತಾ, ವಿಶ್ವದ ಅತಿ ಎತ್ತರದ ಜಲಪಾತವೆಂದರೆ ಏಂಜಲ್ ಫಾಲ್ಸ್. ಇದರ ಎತ್ತರ ವೆನೆಜುವೆಲಾದ ಚೂರನ್ ನದಿಯಲ್ಲಿ 979 ಮೀಟರ್. ಮತ್ತೊಂದು ಪ್ರಮುಖ ಸವೆತ ರೂಪ ಕಣಿವೆ. ಕಣಿವೆಯ ಕಡಿದಾದ ಬದಿಯು ಇಳಿಜಾರುಗಳಿಂದ ನಿರೂಪಿಸಲ್ಪಟ್ಟಿದೆ ಮತ್ತು ಇದು ಕಮರಿಯಂತೆ ಆಳವಾಗಿರಬಹುದು. ಕಮರಿಯು ಅದರ ಮೇಲ್ಭಾಗದಲ್ಲಿ ಮತ್ತು ಅದರ ಕೆಳಭಾಗದಲ್ಲಿ ಅಗಲದಲ್ಲಿ ಬಹುತೇಕ ಸಮಾನವಾಗಿರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಕಣಿವೆಯು ಕೆಳಭಾಗಕ್ಕಿಂತ ಅದರ ಮೇಲ್ಭಾಗದಲ್ಲಿ ಅಗಲವಾಗಿರುತ್ತದೆ. ನದಿಯು ಬಯಲು ಪ್ರದೇಶವನ್ನ ಪ್ರವೇಶಿಸುತ್ತಿದ್ದಂತೆ ಇಳಿಜಾರು ಸೌಮ್ಯವಾಗಿರುತ್ತದೆ ಮತ್ತು ನದಿಯು ನಿಧಾನಗೊಳ್ಳುತ್ತದೆ. ಕೆಲವೊಮ್ಮೆ ನದಿಯು ಪ್ರವಾಹಕ್ಕೆ ಒಳಗಾದಾಗ ಅದು ಹೆಚ್ಚಿನ ಬಲವನ್ನ ಹೊಂದಿರುತ್ತದೆ. ಮತ್ತು ಮಣ್ಣನ್ನ ಕತ್ತರಿಸುತ್ತದೆ. ಅದು ಪ್ರವಾಹದಲ್ಲಿ ಇಲ್ಲದಿದ್ದಾಗ ಅದು ಹುಳಗಳನ್ನ ಸಂಗ್ರಹಿಸುತ್ತದೆ. ಪ್ರತಿ ಪ್ರವಾಹದ ಸಮಯದಲ್ಲಿ ಕೆಸರು ಪದರವು ಹೇಗೆ ಸಂಗ್ರಹವಾಗುತ್ತದೆ, ಕ್ರಮೇಣ ಫಲವತ್ತಾದ ಪ್ರವಾಹ ಬಯಲನ್ನ ನಿರ್ಮಿಸುತ್ತದೆ. ಅದರ ಪ್ರವಾಹದ ಬಯಲಿನಲ್ಲಿ ನದಿಯು ಆಗಾಗ್ಗೆ ವಕ್ರರೇಖೆಗಳನ್ನ ರೂಪಿಸುತ್ತದೆ. ಹಾವಿನಂತೆ ಸೌಮ್ಯವಾದ ತಿರುವುಗಳು. ನದಿಯು ಸಮುದ್ರವನ್ನ ತಲುಪಿದಾಗ ಇನ್ನೂ ಬೀಳದ ಉತ್ತಮವಾದ ವಸ್ತುವು ಅದರ ಬಾಯಿಯಲ್ಲಿ ಡೆಲ್ಟಾವನ್ನು ರೂಪಿಸುತ್ತದೆ.
ನಿಮಗೆ ಗೊತ್ತೇ? ವಿಶ್ವದ ಅತಿ ದೊಡ್ಡ ಕಣಿವೆ ಕೊಲೊರಾಡೋ ನದಿಯಲ್ಲಿದೆ. ಗ್ರ್ಯಾಂಡ್ ಕ್ಯಾನನ್ 466 ಕಿಲೋಮೀಟರ್ ಉದ್ದವಿದೆ. ಇದರ ಆಳ 1.6 ಕಿಲೋಮೀಟರ್ ಮತ್ತು ಅಗಲ 188 ರಿಂದ 29 ಕಿಲೋಮೀಟರ್. ಹಿಮನದಿಗಳ ಕೆಲಸ. ಹಿಮಾಲಯದಂತಹ ಅತ್ಯಂತ ಶೀತ ಪ್ರದೇಶಗಳಲ್ಲಿ ಇದು ಭಾರಿ ಹಿಮಪಾತವಾಗಿದೆ. ಅವು ಮಳೆಯ ಬದಲಿಗೆ ಹಿಮಪಾತವನ್ನು ಪಡೆಯುತ್ತೇವೆ. ಅದು ಸಂಗ್ರಹವಾಗುತ್ತಿದ್ದಂತೆ ಮಂಜುಗಡ್ಡೆ ಕರಗಿ ಸಣ್ಣ ನದಿ ಪ್ರಾರಂಭವಾಗುವ ಬೆಚ್ಚಗಿನ ಪ್ರದೇಶವನ್ನ ತಲುಪುವವರೆಗೆ ಅದು ನಿಧಾನವಾಗಿ ಕೆಳಕ್ಕೆ ಹರಿಯುತ್ತದೆ. ಹಿಮಾಲಯದ ಗಂಗೋತ್ರಿ ಹಿಮ ನದಿಯಿಂದ ಗಂಗಾ ನದಿ ರೂಪುಗೊಂಡಿದ್ದು ಹೀಗೆ. ಮಂಜುಗಡ್ಡೆಯು ದ್ರವ್ಯರಾಶಿಯ ನಿಧಾನ ಚಲನೆಯನ್ನ ಗ್ಲೇಸಿಯರ್ ಎಂದು ಕರೆಯಲಾಗುತ್ತದೆ. ಹಿಮನದಿಗಳು ಮೂಲತಃ ಗುರುತ್ವಾಕರ್ಷಣೆಯ ಬಲದಿಂದ ಚಲಿಸುತ್ತವೆ. ಹಿಮನದಿಯು ಕರಗಿ ನೀರಾಗುವುದರಿಂದ ಅದು ಬಂಡೆಗಳ ರೂಪದಲ್ಲಿ ಬಿಟ್ಟು ಹೋಗುವ ದೊಡ್ಡ ಬಂಡೆಗಳನ್ನ ಸಾಗಿಸುವ ಶಕ್ತಿಯನ್ನ ಹೊಂದಿಲ್ಲ. ಹಿಮನದಿಯು ಹಾಸಿಗೆಯ ಮೇಲೆ ಸಣ್ಣ ಕಣಗಳ ಮತ್ತು ಉಂಡೆಗಳನ್ನು ಬಿಡಲಾಗುತ್ತದೆ. ಹಿಮನದಿಯು ತನ್ನೊಂದಿಗೆ ಸಣ್ಣ ಉಂಡೆಗಳು, ಕಲ್ಲುಗಳು, ಮರಳು ಇತ್ಯಾದಿಗಳನ್ನ ತರುತ್ತದೆ. ಈ ಎಲ್ಲ ಆವೇಶಗಳನ್ನು ಟೀಲ್ಸ್ ಎಂದು ಕರೆಯಲಾಗುತ್ತದೆ. ಇದರ ನಿಕ್ಷೇಪಗಳನ್ನು ಮೋರೆನ್ಸ್ ಎಂದು ಕರೆಯಲಾಗುತ್ತದೆ. ನಿನಗೆ ಗೊತ್ತೇ? ಪ್ರಪಂಚದ ಅತಿ ದೊಡ್ಡ ಡೆಲ್ಟಾ ಸುಂದರ್ಬನ್ಸ್. ಇದು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಮುಖಭಾಗದಲ್ಲಿ ರೂಪುಗೊಂಡಿದೆ. ಅಲೆಗಳ ಕೆಲಸ. ಸಮುದ್ರದ ಅಲೆಗಳ ಸವೆತ ಮತ್ತು ಶೇಖರಣೆಯ ಕರಾವಳಿಯ ಭೂಪ್ರದೇಶಗಳಿಗೆ ಕಾರಣವಾಗುತ್ತೆ. ಸಮುದ್ರದ ಅಲೆಗಳು ನಿರಂತರವಾಗಿ ಬಂಡೆಗಳ ಮೇಲೆ ಬಡಿಯುವುದರಿಂದ ಕಾಲಾನಂತರದಲ್ಲಿ ಅವುಗಳಲ್ಲಿ ಬಿರುಕುಗಳನ್ನು ಬೆಳೆಯುತ್ತೇವೆ. ಕ್ರಮೇಣ ಬಂಡೆಗಳ ಮೇಲೆ ಟೊಳ್ಳಾದ ಗುಹೆಗಳು ರೂಪುಗೊಳ್ಳುತ್ತವೆ. ಈ ಕುಳಿಗಳು ದೊಡ್ಡದಾಗಿ ಮತ್ತು ದೊಡ್ಡದಾಗುತ್ತಾ ಹೋದಂತೆ ಗುಹೆಗಳ ಮೇಲ್ಛಾವಣಿ ಮಾತ್ರ ಉಳಿದಿದೆ ಮತ್ತು ಸಮುದ್ರ ಕಮಾನುಗಳನ್ನು ರೂಪಿಸುತ್ತದೆ.
ಇದಲ್ಲದೆ ಸವೆತವು ಮೇಲ್ಛಾವಣಿಯನ್ನ ಒಡೆಯುತ್ತದೆ ಮತ್ತು ಗೋಡೆಗಳು ಮಾತ್ರ ಉಳಿದಿವೆ. ಈ ಗೋಡೆಗಳ ವೈಶಿಷ್ಟ್ಯಗಳನ್ನ ಸ್ಟಾಕ್ ಎಂದು ಕರೆಯಲಾಗುತ್ತದೆ. ಸಮುದ್ರದ ನೀರಿನಿಂದ ಬಹುತೇಕ ಲಂಬವಾಗಿ ಇರುತ್ತಿರುವ ಕಡಿದಾದ ಕಲ್ಲಿನ ಕರಾವಳಿಯನ್ನ ಸಮುದ್ರ ಬಂಡೆ ಎಂದು ಕರೆಯಲಾಗುತ್ತದೆ. ಸಮುದ್ರದ ಬಂಡೆಗಳು ಮತ್ತಷ್ಟು ಹವಾಮಾನವನ್ನ ಹೊಂದಿದಾಗ ಅವು ಒರಟಾದ ಕ್ಯಾಪ್ಗಳು ಮತ್ತು ಕೊಲ್ಲಿಗಳನ್ನ ರೂಪಿಸುತ್ತವೆ. ಸಮುದ್ರದ ಅಲೆಗಳು ಕಡಲ ತೀರಗಳನ್ನ ರೂಪಿಸುವ ತೀರದಲ್ಲಿ ಕೆಸರುಗಳನ್ನ ಸಂಗ್ರಹಿಸುತ್ತವೆ. ಗಾಳಿಯ ಕೆಲಸ. ಬಿಸಿ ಮರುಭೂಮಿಗಳಲ್ಲಿ ಗಾಳಿಯು ಪ್ರಬಲವಾದ ಏಜೆಂಟ್. ಪ್ರಪಂಚದ ಭೂಭಾಗದ ಸುಮಾರು 1/5 ಭಾಗವು ಮರುಭೂಮಿಗಳಿಂದ ಕೂಡಿದೆ. ಮರಳು ದಿಬ್ಬಗಳು. ಹವಾಮಾನ ಮತ್ತು ನಿರಂತರ ಗಾಳಿಯ ಕ್ರಿಯೆಯಿಂದಾಗಿ ಅನೇಕ ಮರುಭೂಮಿಗಳಲ್ಲಿ ಉತ್ತಮವಾದ ಮರಳಿನ ದೊಡ್ಡ ಸಂಗ್ರಹವಿದೆ. ಇವು ಮರಳು ದಿಬ್ಬಗಳನ್ನು ರೂಪಿಸುತ್ತವೆ. ಇವು ಬಲವಾದ ಗಾಳಿಯೊಂದಿಗೆ ಚಲಿಸುವ ಮರಳಿನ ಅಸ್ಥಿರ ಬೆಟ್ಟಗಳಾಗಿವೆ. ಅವು ಚಲಿಸುವಾಗ ಮತ್ತು ನೆಲೆಗೊಳ್ಳುವಾಗ ಹಲವಾರು ಆಕಾರಗಳನ್ನು ರೂಪಿಸುತ್ತವೆ. ಸಸ್ಯವರ್ಗ ಮತ್ತು ಮಾನವರ ಕ್ರಿಯೆ. ಜೀವಗೋಳವು ಲಿಥೋಸ್ಪಿಯರ್ ಮೇಲೂ ಪರಿಣಾಮವನ್ನ ಬೀರುತ್ತೆ. ಹೇಗೆ ಎಂದು ತಿಳಿದುಕೊಳ್ಳೋಣ. ಮರಗಳು, ಸಸ್ಯಗಳು ಮತ್ತು ಹುಲ್ಲುಗಳು ಬೇರುಗಳನ್ನ ಉತ್ತಮವಾದ ಬಿರುಕುಗಳು ಅಥವಾ ಬಂಡೆಗಳ ರಂಧ್ರಗಳಿಗೆ ಓಡಿಸುವ ಮೂಲಕ ಬಂಡೆಗಳ ಹವಾಮಾನಕ್ಕೆ ಕೊಡುಗೆಯನ್ನ ನೀಡುತ್ತವೆ. ಅವರು ನೀರು ಮತ್ತು ತೇವಾಂಶವನ್ನ ಬಂಡೆಯೊಳಗೆ ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ. ಇದು ಹವಾಮಾನವನ್ನು ಮತ್ತಷ್ಟು ಶಕ್ತಗೊಳಿಸುತ್ತದೆ. ಮತ್ತೊಂದೆಡೆ ಮಣ್ಣಿನ ಮೇಲೆ ಸಸ್ಯ ಅಥವಾ ಹುಲ್ಲಿನ ಹೊದಿಕೆಯು ಗಾಳಿ ಅಥವಾ ನೀರಿನಿಂದ ಮಣ್ಣನ್ನ ಸುಲಭವಾಗಿ ನಿರಾಕರಿಸುವುದು ಅಥವಾ ಸಾಗಿಸುವುದನ್ನ ತಡೆಯುತ್ತದೆ. ಅಲ್ಲದೆ ಕೈಗಾರಿಕಾ ಕ್ರಾಂತಿಯ ನಂತರ ಮಾನವರು ನಾವು ವಾಸಿಸುವ ಹೊರಪದರವನ್ನು ಪರಿವರ್ತಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರೆ ಆದ್ದರಿಂದ ಈ ವಿಡಿಯೋದಲ್ಲಿ ಭೂಮಿಯ ಲಿಥೋಸ್ಪಿಯರ್ ಅನ್ನ ಪರಿವರ್ತಿಸಲು ಗಾಳಿ, ನೀರು, ಸಸ್ಯವರ್ಗ ಮತ್ತು ಮಾನವರು ಹೇಗೆ ಕೊಡುಗೆ ನೀಡಿದ್ದಾರೆ ಎಂಬುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೇವೆ.